ಬಂತು ಹೊಸ ಭತ್ತದ ತಳಿ. ಬೇಗ ಬರುತ್ತೆ, ಕೆಡೋದು ಇಲ್ಲ. ಭಾರತದಿಂದ ದೊಡ್ಡ ಸಾಹಸ. ನಮಸ್ಕಾರ ಸ್ನೇಹಿತರೆ. ಅಕ್ಕಿ ಪ್ರತಿದಿನ ವಿಶ್ವದಲ್ಲಿ ಅತಿ ಹೆಚ್ಚು ಜನ ಬಳಕೆ ಮಾಡೋ ಆಹಾರ ಪದಾರ್ಥ. ಕೋಟ್ಯಾಂತರ ರೈತರಿಗೆ ಜೀವನಾಧಾರವಾಗಿರೋ ಬೆಳೆ. ಈಗ ಅಕ್ಕಿಗೆ ಸಂಬಂಧಪಟ್ಟಂತೆ ಭಾರತ ಹೊಸ ಸಾಹಸ ಮಾಡಿದೆ. ಅಕ್ಕಿ ಅಂದ್ರೆ ಬೇಗ ಕೆಟ್ಟು ಹೋಗುತ್ತೆ. ಭತ್ತ ಅಂದ್ರೆ 4 ರಿಂದ 5 ತಿಂಗಳು ಕಾಯ್ಬೇಕು. ಹೆಚ್ಚು ನೀರಿಲ್ಲ ಅಂದ್ರೆ ಬೆಳೆಯೋಕೆ ಆಗಲ್ಲ ಅನ್ನೋ ಸಮಸ್ಯೆಗಳಿಗೆ ಭಾರತ ಉತ್ತರ ಹುಡುಕುವ ಪ್ರಯತ್ನ ಮಾಡಿದೆ. ಇದರ ಭಾಗವಾಗಿ ಭಾರತ 2 ಪ್ರಮುಖ ಭತ್ತದ ತಳಿಯನ್ನ ಅನಾವರಣ ಮಾಡಿದ್ದು, ಜೀನ್ ಎಡಿಟಿಂಗ್ ಮೂಲಕ ಇದನ್ನ ಲಾಂಚ್ ಮಾಡಿದ್ದಾರೆ. ಹೆಚ್ಚು ಇಳುವರಿ ಕೊಡೋ, ಕಮ್ಮಿ ನೀರಲ್ಲಿ ಬೆಳೆಯೋ ಹಾಗೆ ಮಳೆ ಪ್ರವಾಹದ ಮುಂದೆ ಮುಂಚಿಗಿಂತಲೂ ಗಟ್ಟಿಯಾಗಿ ನಿಲ್ಲೋ ಥರದ ತಳಿ ತರ್ತಿದ್ದಾರೆ. ಕಳೆದ ಮೇ ತಿಂಗಳಲ್ಲೇ ಇದನ್ನ ರಿಲೀಸ್ ಮಾಡಲಾಗಿತ್ತು. ಆದ್ರೀಗ ಅದರ ಬಗ್ಗೆ ಕ್ಲಿಯರ್ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಸಾಸಿವೆ ಸೇರಿದಂತೆ ಬೇರೆ ಬೇರೆ ಬೆಳೆಗಳ ಮೇಲೂ ಹೊಸ ಸಂಶೋಧನೆ ಶುರುವಾಗಿದೆ. ಈ ಮೂಲಕ ಭಾರತದ ಕೃಷಿ ಪದ್ಧತಿಯಲ್ಲಿ ಜಿಇ ಈಗ ದೊಡ್ಡ ಪಾತ್ರ ವಹಿಸೋದು ಖಚಿತವಾಗ್ತಿದೆ. ಹಾಗಿದ್ರೆ ಏನಿದು ಲ್ಯಾಬ್ನಲ್ಲಿ ಸೃಷ್ಟಿಯಾಗಿರೋ ಹೊಸ ಭತ್ತದ ತಳಿ? ಅಷ್ಟೆಲ್ಲ ವಿರೋಧ ಇದ್ರೂ ಇದನ್ನ ಸೃಷ್ಟಿ ಮಾಡ್ತಿರೋದು ಯಾಕೆ? ಇದರಲ್ಲಿರೋ ಅನುಕೂಲ ಏನು, ಅನಾನುಕೂಲ ಏನು? ಈ ಸಂಶೋಧನೆ ಕೃಷಿ ಕ್ಷೇತ್ರದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಬಂತು ಹೊಸ ಭತ್ತದ ತಳಿ. 2 ಜಿಇ ತಳಿಗಳು ಲಾಂಚ್. ಹೌದು, ಜೀನ್ ಎಡಿಟಿಂಗ್ಗೆ ಪುಷ್ ಕೊಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ತಳಿಗಳನ್ನ ಲಾಂಚ್ ಮಾಡಿದೆ. ಇಲ್ಲಿ ಜೀನ್ ಎಡಿಟಿಂಗ್ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ಅದೇನು ಅಂತ ಮುಂದೆ ಹೇಳ್ತೀವಿ. ಆದ್ರೆ ಕಮಲಾ ಹೆಸರಿನ ಒಂದು ತಳಿ ಮತ್ತು ಪೂಸಾ DST ರೈಸ್ 1 ಹೆಸರಿನ ಮತ್ತೊಂದು ತಳಿಗಳನ್ನ ರಿಲೀಸ್ ಮಾಡಲಾಗಿದೆ. ಇದರಲ್ಲಿ DRR ಧನ್ 100 ಅಥವಾ ಕಮಲಾ ತಳಿಯನ್ನ ಹೈದರಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ IIRR ಅಭಿವೃದ್ಧಿ ಮಾಡಿದ್ರೆ, ಪೂಸಾ ತಳಿಯನ್ನ ದೆಹಲಿಯ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI ಡೆವಲಪ್ ಮಾಡಿವೆ. ಈ 2 ತಳಿಗಳನ್ನ ಸಾಂಬಾ ಮಹಸೂರಿ ಅಥವಾ BPT 5204 ಹಾಗೂ ಕಾಟನ್ ಡೋರಾ ಸಣ್ಣಲು MTU 1010 ಅನ್ನೋ ಸಾಮಾನ್ಯ ಅಕ್ಕಿ ತಳಿಯಿಂದ ಡೆವಲಪ್ ಮಾಡಲಾಗಿದೆ. ಸ್ನೇಹಿತರೆ, ಈ ಸಾಂಬಾ ಮಹಸೂರಿ ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಸೋನಾ ಮಸೂರಿ ಹಾಗೂ ಆಂಧ್ರದಲ್ಲಿ ಬಂಗಾರು ತೀಗಳು ಅಂತ ಕರೀತಾರಲ್ಲ, ಅದೇ ಅಕ್ಕಿ. ಅದೇ ಭತ್ತದ ತಳಿಯನ್ನ ಯೂಸ್ ಮಾಡಿಕೊಂಡು ಇದನ್ನ ಎಡಿಟ್ ಮಾಡಿ ಈ ಹೊಸ ತಳಿಯನ್ನ ಅಭಿವೃದ್ಧಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈ 2 ತಳಿಗಳು ಈಗಾಗಲೇ ಉತ್ತಮ ಇಳುವರಿ ನೀಡಿವೆ. ದೇಶಾದ್ಯಂತ ಇವುಗಳ ಮೇಲೆ 100ಕ್ಕೂ ಅಧಿಕ ಟೆಸ್ಟ್ಗಳನ್ನ ಮಾಡಲಾಗಿದೆ. ಇದರಲ್ಲಿ ಕಠಿಣ ವಾತಾವರಣದಲ್ಲೂ ಉತ್ತಮ ಇಳುವರಿ ಕೊಡ್ತಿವೆ ಅಂತ ಈಗ ಗೊತ್ತಾಗಿದೆ. ಹಾಗಿದ್ರೆ ಏನಿದು ಎಡಿಟಿಂಗ್? ಇಲ್ಲಿ ತುಂಬಾ ಜನಕ್ಕೆ ಅಕ್ಕಿನ ಎಡಿಟ್ ಮಾಡ್ಬೋದಾ ಅಂತ ಪ್ರಶ್ನೆ ಬರ್ಬೋದು. ಹೌದು, ಆದ್ರೆ ಇದು ಅರ್ಥ ಆಗ್ಬೇಕು ಅಂದ್ರೆ ಜೀನ್ ಮತ್ತು ಅದರ ಎಡಿಟಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿದುಕೊಳ್ಬೇಕು. ಸ್ನೇಹಿತರೆ, ಈ DNA ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಇದು ಜೀವಿಗಳ ಜೀವಕೋಶಗಳಲ್ಲಿ ಇರುವಂತಹ ಅಣು. ಸಸ್ಯ, ಪ್ರಾಣಿ, ಪಕ್ಷಿ, ಮನುಷ್ಯ, ಕೀಟ ಹೀಗೆ ಎಲ್ಲ ಜೀವಿಗಳಲ್ಲಿ ಕೂಡ ಈ DNAಗಳು ಇರುತ್ತೆ. ಇದು ಜೀವಿಗಳು ಹೇಗೆ ಡೆವಲಪ್ಮೆಂಟ್ ಆಗಬೇಕು, ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಅವುಗಳ ಬದುಕುಳಿವಿಕೆ, ಸರ್ವೈವಲ್ ಸ್ಕಿಲ್, ಸಂತಾನೋತ್ಪತ್ತಿ ಹೀಗೆ ಪ್ರತಿಯೊಂದು ಸೂಚನೆಗಳನ್ನ ಹೊಂದಿರುತ್ತೆ. ಒಂದು ರೀತಿ ಜೀವಿಗಳ ದೇಹದ ಸಾಫ್ಟ್ವೇರ್ ಕೋಡಿಂಗ್ ಇದ್ದ ಹಾಗೆ. ಈ DNA ಒಂದು ಭಾಗವೇ ಜೀನ್. DNA ಕಂಪ್ಲೀಟ್ ಇನ್ಫಾರ್ಮೇಶನ್ ಹೊಂದಿದ್ರೆ, ಜೀನ್ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಹೊಂದಿರುತ್ತೆ. ಕಂಪೇರ್ ಮಾಡೋದಾದ್ರೆ DNN ಒಂದು ಬುಕ್ ಅಂದುಕೊಂಡ್ರೆ, ಜೀನ್ ಆ ಬುಕ್ ಒಳಗಿನ ಒಂದು ಚಾಪ್ಟರ್. ಜೀನ್ ಎಡಿಟಿಂಗ್ ಅಂದ್ರೆ DNA ನಲ್ಲಿ ಮಾಡುವ ಸ್ಪೆಸಿಫಿಕ್ ಬದಲಾವಣೆ. ಇದರಲ್ಲಿ DNAಗಳಲ್ಲಿನ ನಿರ್ದಿಷ್ಟ ಭಾಗದಲ್ಲಿ ಜೆನೆಟಿಕ್ ಮೆಟೀರಿಯಲ್ನ ರಿಮೂವ್ ಮಾಡಲಾಗತ್ತೆ ಅಥವಾ ಬದಲಾವಣೆ ಮಾಡಲಾಗತ್ತೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ DN ನ ಒಂದು ಉದ್ದದ ವಾಕ್ಯ ಅನ್ಕೊಳ್ಳಿ, ಲಾಂಗ್ ಸೆಂಟೆನ್ಸ್. ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ನ ಹುಡುಕಿ ಅದನ್ನ ಅಳಿಸಿ ಹೊಸದಾಗಿ ಸರಿಯಾದ ಅಕ್ಷರ ಬರೆದ ಹಾಗೆ. ಅದನ್ನೇ ನಾವು ಜೀನ್ ಎಡಿಟಿಂಗ್ ಅಂತ ಹೇಳ್ಬೋದು. ನೀವು ವಾಕ್ಯಗಳನ್ನ ಎಡಿಟ್ ಮಾಡೋಕೆ ಪೆನ್ ಬಳಸಿದ ಹಾಗೆ ಜೀನ್ ಎಡಿಟ್ ಮಾಡೋಕೆ ವಿಶೇಷ ಟೂಲ್ಗಳಿವೆ. CRISPR ಅಂದ್ರೆ ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ಸ್. ಟ್ಯಾಲಿನ್ ಟ್ರಾನ್ಸ್ಕ್ರಿಪ್ಷನ್ ಆಕ್ಟಿವೇಟರ್ ಲೈಕ್ ಎಫೆಕ್ಟರ್ ನ್ಯೂಕ್ಲಿಯಸ್. ZFN ಜಿಂಕ್ ಫಿಂಗರ್ ನ್ಯೂಕ್ಲಿಯಸ್ ನ ಟೂಲ್ ಆಗಿ ಬಳಸಲಾಗುತ್ತೆ. ಈಗ ನಾವು ಅಕ್ಕಿ ವಿಚಾರಕ್ಕೆ ಬರೋದಾದ್ರೆ, ಹಲವು ಹಂತದಲ್ಲಿ ಇದನ್ನ ಎಡಿಟ್ ಮಾಡಲಾಗತ್ತೆ. ಮೊದಲನೇದು, ವಿಜ್ಞಾನಿಗಳು ತಳಿಯ ಅಕ್ಕಿಯಲ್ಲಿ ಅದು ಯಾವ ಜೀನ್ನ ಯಾವ ಗುಣವನ್ನ ಹೊಂದಿದೆ ಮತ್ತು ಅದು ಯಾವ ಗುಣಗಳನ್ನ ಕಂಟ್ರೋಲ್ ಮಾಡ್ತಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, WX ಜೀನ್ ಧಾನ್ಯದಲ್ಲಿ ಗುಣಮಟ್ಟ ಮತ್ತು ಸ್ಟಾರ್ಚ್ ಕ್ವಾಲಿಟಿನ ನಿರ್ಧಾರ ಮಾಡುತ್ತೆ. ಹಾಗೆ DEP1 ಆರ್ GN1A ಹೆಸರಿನ ಜೀನ್ ಇಳುವರಿನ ಡಿಸೈನ್ ಮಾಡುತ್ತೆ.
ಇದೇ ಹಂತದಲ್ಲಿ ಯಾವ ಜೀನ್ನ ಬದಲಾಯಿಸಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಎರಡನೇ ಹಂತದಲ್ಲಿ ಟಾರ್ಗೆಟೆಡ್ ಜೀನ್ಗೆ ಮ್ಯಾಚ್ ಆಗುವಂತ RNA ಅಣುವನ್ನ ಸಿದ್ಧ ಮಾಡಲಾಗುತ್ತೆ. ಇದು ಜೀನ್ ಎಡಿಟಿಂಗ್ ನಲ್ಲಿ ಯೂಸ್ ಮಾಡೋ CRISPR ಟೂಲ್ಗೆ GPS ರೀತಿ ಕೆಲಸ ಮಾಡುತ್ತೆ. ಮೂರನೇ ಹಂತದಲ್ಲಿ ಅಕ್ಕಿಯ ಜೀವಕೋಶಕ್ಕೆ CRISPR CAS9 ಪ್ಯಾಕೇಜ್ ನ ಇಂಜೆಕ್ಟ್ ಮಾಡ್ತಾರೆ. ಈ ಪ್ಯಾಕೇಜ್ ಅಲ್ಲಿ CAS9 ಅನ್ನೋದು ಒಂದು ಪ್ರೋಟೀನ್. ಇದು ಕತ್ತರಿ ಇದ್ದ ಹಾಗೆ. RNA ಇದೊಂದು ರೀತಿ ಮ್ಯಾಪ್. ಇವೆರಡೂ ಇರುತ್ತೆ. ನಾಲ್ಕನೇ ಹಂತ DNA ರಿಪೇರ್. ಇದೇ ಹಂತದಲ್ಲಿ ಉಪಯುಕ್ತ ಅಲ್ಲದ ಜೀನ್ನ ಕಟ್ ಮಾಡಿ ತೆಗೆಯಲಾಗುತ್ತೆ. ಹೊಸ ಜೀನ್ ಸೇರಿಸೋದಾದ್ರೆ ಜೀನ್ ಗನ್ ಮೆಥಡ್ ಅಥವಾ ಬಯೋಲಿಸ್ಟಿಕ್ಸ್ ವಿಧಾನದ ಮೂಲಕ ಜೀವಕೋಶಗಳಿಗೆ ಎಂಟ್ರಿ ಮಾಡಿಸಲಾಗುತ್ತೆ. ಜೀನ್ ಗನ್ ಮೆಥಡ್ ಅಲ್ಲಿ ಹೊಸ ಜೀನ್ಗೆ ಗೋಲ್ಡ್ ಅಥವಾ ಟಂಗ್ಸ್ಟನ್ ಕೋಟಿಂಗ್ ಮಾಡಿ ಅದನ್ನ ಟಾರ್ಗೆಟೆಡ್ ಜೀವಕೋಶಕ್ಕೆ ಹೈ ಸ್ಪೀಡ್ ಅಲ್ಲಿ ಡಿಕ್ಕಿ ಹೊಡೆಸಲಾಗುತ್ತೆ. ಆಗ ಆ ಜೀವಕೋಶ ಹೊಸ ಜೀನ್ಸ್ ನ ಹೀರಿಕೊಳ್ಳುತ್ತೆ. ಕೆಲ ಬಾರಿ ಹೊಸ DNA ನ ಸೇರಿಸೋಕೆ ಹೋಗಲ್ಲ. ಇರೋ DNA ಅಲ್ಲೇ ಸ್ಮಾಲ್ ಇನ್ಸರ್ಷನ್ಸ್ ಆರ್ ಡಿಲೀಷನ್ಸ್ ನ ಮಾಡಿ ಅದನ್ನ ಮಾಡಿಫೈ ಮಾಡಲಾಗುತ್ತೆ. ಸೈಟ್ ಡೈರೆಕ್ಟೆಡ್ ನ್ಯೂಕ್ಲಿಯಸ್ SDN ಟೆಕ್ನಿಕ್ ಬಳಕೆ ಮಾಡಲಾಗುತ್ತೆ. ಭಾರತ DRR-100 ಕಮಲಾ ಅಕ್ಕಿ ತಳಿ ಸೃಷ್ಟಿಗೆ SDN1 ಟೆಕ್ನಿಕ್ ಬಳಸಲಾಗಿದೆ. ಹಾಗೆ ನೋಡಿದ್ರೆ ಒಂದು ಕಾಲದಲ್ಲಿ ಜೀನ್ ಎಡಿಟಿಂಗ್ ಹೆಸರು ಕೇಳಿದ್ರೂ ಸರ್ಕಾರಗಳು ಉರಿದು ಬೀಳ್ತಿದ್ವು. ಈ ಥರದ ಎಂಜಿನಿಯರ್ಡ್ ಬೆಳೆಗಳಿಗೆ ತುಂಬಾ ವಿರೋಧ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಈಗಲೂ ಕೂಡ ಜೆನೆಟಿಕಲ್ ಎಂಜಿನಿಯರ್ಡ್ BT ಕಾಟನ್ ಮಾತ್ರ ಬೆಳಿಬಹುದು. ಇದನ್ನ ಬಿಟ್ಟು ಬೇರೆ ಜೆನೆಟಿಕಲ್ ಎಂಜಿನಿಯರ್ಡ್ ಕ್ರಾಪ್ಗಳನ್ನ ಬೆಳಿಬಾರ್ದು ಅಂತ ಸರ್ಕಾರ ನಿರ್ಬಂಧ ವಿಧಿಸಿತ್ತು. ಆದ್ರೆ ಈಗ ಆ ನಿರ್ಬಂಧಗಳನ್ನ ಕಡಿಮೆ ಮಾಡೋ ಥರ ಕಾಣ್ತಿದೆ. ದೇಶದಲ್ಲಿ ಕೃಷಿಯಿಂದ ಹಿಡಿದು ವೈದ್ಯಕೀಯ ಕ್ಷೇತ್ರದ ತನಕ ಹಲವು ಕಡೆ ಈ ಬಗ್ಗೆ ರಿಸರ್ಚ್ ಮಾಡೋಕೆ ಅವಕಾಶ ನೀಡಲಾಗಿದೆ. ದೇಶದ ಟಾಪ್ ಕೃಷಿ ವಿಜ್ಞಾನ ಯೂನಿವರ್ಸಿಟಿಗಳಲ್ಲಿ ಈ ಕುರಿತು ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತಿವೆ. ಸರ್ಕಾರ ಈ ಸಂಶೋಧನೆಗೆ ಸಹಾಯಕ ಆಗುವ ಪಾಲಿಸಿಗಳನ್ನ ತರೋಕೆ ಶುರು ಮಾಡಿದೆ. ಇದರ ಮೇಲೆ ರಿಸರ್ಚ್ ನಡೆಸೋರಿಗೆ ಫಂಡ್ ಮಾಡ್ತಿದೆ. ಅದಕ್ಕೆ ಕಾರಣ ಏನಂದ್ರೆ ಮೊದಲನೇದಾಗಿ ಭತ್ತದ ಇಳುವರಿ ಜಾಸ್ತಿ ಆಗುತ್ತದೆ. ಅಫ್ಕೋರ್ಸ್ ಜೀನ್ ಎಡಿಟ್ ಮಾಡುವ ಪ್ರಮುಖ ಉದ್ದೇಶದಲ್ಲಿ ಇದೇ ಮೇನ್ ಕಾರಣ. ವಿಜ್ಞಾನಿಗಳು ಪೋಷಕಾಂಶ ಚೆನ್ನಾಗಿ ಹೀರಿಕೊಳ್ಳುವಂತಹ ಜೀನ್ನ ಸೇರಿಸ್ತಾರೆ. ಅಲ್ಲದೆ ಭತ್ತದ ತೆನೆ ಅದರಲ್ಲಿ ಹೆಚ್ಚು ಭತ್ತ ನಿಲ್ಲುವಂತೆ ಜೀನ್ ಮಾಡಿಫೈ ಮಾಡಿರ್ತಾರೆ. ಇದರಿಂದ ಇಳುವರಿ ಹೆಚ್ಚು ಬರುತ್ತೆ. ಎರಡನೇದು ಕೀಟ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದಕ್ಕಾಗಿ ಕೆಲ ಸ್ಪೆಸಿಫಿಕ್ ಜೀನ್ನ ಆಲ್ಟರ್ ಮಾಡಲಾಗುತ್ತೆ. ಇದರಿಂದ ರೋಗಗಳು ಬರದಂತೆ ರಕ್ಷಣೆ ಮಾಡಿಕೊಳ್ಳೋ ಗುಣ ಹೆಚ್ಚಾಗುತ್ತೆ. ರೈತರು ಹೆಚ್ಚಿನ ಕೀಟನಾಶಕ ಬಳಕೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮೂರನೇದಾಗಿ ಜೀನ್ ಎಡಿಟಿಂಗ್ ಮಾಡಿರೋ ಅಕ್ಕಿ ಹವಾಮಾನ ಬದಲಾವಣೆಯಿಂದ ಆಗುವ ಒತ್ತಡಗಳನ್ನ ತೆಗೆದುಕೊಳ್ಳೋ ಸಾಮರ್ಥ್ಯವನ್ನ ಕೂಡ ಹೊಂದಿರುತ್ತೆ. ಉದಾಹರಣೆಗೆ SUB1A ಅನ್ನೋ ಜೀನ್ನ ಆಕ್ಟಿವೇಟ್ ಮಾಡಿದ್ರೆ ಪ್ರವಾಹದ ನೀರಲ್ಲಿ ಮುಳುಗಿದ್ರೂ ಕೂಡ 2 ವಾರದವರೆಗೆ ಸರ್ವೈವ್ ಆಗತ್ತೆ. OSNA-C14 ಜೀನ್ ಎಡಿಟ್ ಮಾಡೋದ್ರಿಂದ ನೀರಿನ ಕೊರತೆಯಲ್ಲಿ ಕೂಡ ಹೆಚ್ಚಿನ ದಿನ ಬದುಕುಳಿಯುತ್ತೆ. ನಾಲ್ಕನೇದು ಈ ರೀತಿ ಎಡಿಟ್ ಮಾಡಿರೋ ಅಕ್ಕಿಗಳಲ್ಲಿ ಪೌಷ್ಟಿಕಾಂಶಗಳು ಕೂಡ ಹೆಚ್ಚಾಗಿ ಇರುತ್ತೆ. ಐದನೇದು ಈ ರೀತಿ ಎಡಿಟ್ ಮಾಡಿದ ತಳಿಗಳು ಸಾಮಾನ್ಯ ಭತ್ತದ ತಳಿಗಳಿಗಿಂತ ಬೇಗನೆ ಬೆಳವಣಿಗೆ ಆಗ್ತವೆ. ಸಾಮಾನ್ಯವಾಗಿ ಭತ್ತ 3-4 ತಿಂಗಳ ಬೆಳೆ, ಮ್ಯಾಕ್ಸಿಮಮ್ 5-6 ತಿಂಗಳು. ಇದು ಭತ್ತದ ತಳಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಜೀನ್ ಎಡಿಟ್ ಮಾಡಿರೋ ತಳಿಗಳು ನಾರ್ಮಲ್ ಟೈಮ್ಗಿಂತ ಸ್ವಲ್ಪ ಬೇಗ ಬೆಳವಣಿಗೆ ಆಗ್ತವೆ. ಹೀಗಾಗಿ ಇದರ ಬಗ್ಗೆ ಸರ್ಕಾರ ಕೂಡ ಹೆಚ್ಚಿನ ಗಮನ ಕೊಡ್ತಿದೆ. ಹಾಗಿದ್ರೆ ಇದಕ್ಕೆ ವಿರೋಧ ಯಾಕೆ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮಾತ್ರವಲ್ಲ, ವಿಶ್ವದ ಎಲ್ಲ ಭಾಗದಲ್ಲೂ ಜೀನ್ ಎಡಿಟಿಂಗ್ಗೆ ಕೆಲವರು ವಿರೋಧ ಮಾಡ್ತಾರೆ. ಇದರ ಹಿಂದೆ ಹಲವು ಗಂಭೀರ ಕಾರಣಗಳು ಇವೆ. ವಿಜ್ಞಾನಿಗಳು ಒಂದು ಬೆಳೆ ಅಥವಾ ಸಸ್ಯದ ಮೇಲೆ ಜೀನ್ ಎಡಿಟಿಂಗ್ ಮಾಡಿದಾಗ ಇದೇ ರೀತಿಯ ರಿಸಲ್ಟ್ ಕೊಡ್ತವೆ ಅಂತ ಗ್ಯಾರಂಟಿ ಕೊಡೋಕೆ ಆಗಲ್ಲ. ಯಾಕಂದ್ರೆ ಸಸ್ಯಗಳಲ್ಲಿ ಮ್ಯೂಟೇಷನ್ ಆಗತ್ತೆ. ಅಂದ್ರೆ ಸಸ್ಯಗಳು ತಮ್ಮ ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ರೂಪಾಂತರ ಆಗ್ತಾ ಹೋಗ್ತವೆ. ಅದೇ ರೀತಿ ಬೆಳೆಗಳಲ್ಲಿ ಅನಿರೀಕ್ಷಿತ ಬದಲಾವಣೆ ಆದ್ರೆ ಅವುಗಳು ಲಾಭಕ್ಕಿಂತ ಹೆಚ್ಚು ನಷ್ಟವನ್ನೇ ಮಾಡುತ್ತವೆ. ಮತ್ತೊಂದು ಮಾರಕ ಅಪಾಯ ಎಂಬಂತೆ ಈ ಜೀನ್ ಎಡಿಟೆಡ್ ತಳಿ ಏನಾದ್ರೂ ಪರಾಗಸ್ಪರ್ಶದ ಮೂಲಕ ನೈಸರ್ಗಿಕ ತಳಿ ಜೊತೆ ಬೆರೆತು ಹೊಸ ರೀತಿಯ ಸಮಸ್ಯೆ ಹುಟ್ಕೊಂಡ್ರೆ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ. ಯಾಕಂದ್ರೆ ಜೀನ್ ಎಡಿಟೆಡ್ ಪ್ಲಾಂಟ್ಗಳಲ್ಲಿ ಈಗಾಗಲೇ ನೀರಿಲ್ಲ ಅಂದ್ರೂ ಬದುಕಬಹುದಾದ ಗುಣ ಇರುತ್ತೆ. ಹಾಗೂ ಕೀಟಗಳನ್ನ ದೂರ ಇಡೋಕೆ ಅಂತಾನೆ ಅದರಲ್ಲಿ ಬದಲಾವಣೆ ಮಾಡಿರಲಾಗತ್ತೆ. ಹೀಗಾಗಿ ಯಾವುದೇ ಪ್ರಾಣಿ ಸಸ್ಯವನ್ನ ತಿಂದಿಲ್ಲ ಅಥವಾ ಯಾವುದೇ ಕೀಟನಾಶಕಕ್ಕೂ ಅದು ಸಾಯಲ್ಲ ಅಂದ್ರೆ ಆ ಹೊಸ ಕಸ ಪಾರ್ಥೇನಿಯಂ ರೀತಿ ದೊಡ್ಡ ಸಮಸ್ಯೆ ಆಗತ್ತೆ.
ಜೊತೆಗೆ ಈ ಜೀನ್ ಎಡಿಟೆಡ್ ಬೆಳೆಗಳ ಬಳಕೆಯಿಂದ ಈಗಾಗಲೇ ಇರೋ ಸ್ಥಳೀಯ ಸಸ್ಯ ಸಂಪತ್ತು ನಶಿಸಿ ಹೋಗಬಹುದು ಅಂತ ಕೆಲವರು ವಾದ ಮಾಡ್ತಾರೆ. ಹೀಗೆಯೇ ಭಾರತದಲ್ಲಿ 2009ರಲ್ಲಿ ಕೇಂದ್ರ ಸರ್ಕಾರ ಜೀನೋಮ್ ಎಂಜಿನಿಯರ್ಡ್ ಬಿಟಿ ಬದನೆಕಾಯಿಯನ್ನ ಬೆಳೆಯೋಕೆ ಅನುಮತಿ ಕೊಟ್ಟಿತ್ತು. ಆದರೆ 2010ರಲ್ಲಿ ಅದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತು. ಯಾಕಂದ್ರೆ ದೇಶಾದ್ಯಂತ ಬಿಟಿ ಬದನೆಕಾಯಿ ತಳಿಗೆ ವಿರೋಧ ವ್ಯಕ್ತ ಆಯಿತು. ವಿಜ್ಞಾನಿಗಳು ಬಿಟಿ ಬದನೆಕಾಯಿಯನ್ನ ಯಾವುದೇ ಟೆಸ್ಟ್ ಮಾಡದೆ ಜನ ಬಳಕೆಗೆ ಅನುಮತಿ ನೀಡಲಾಗಿದೆ. ಇದರ ಅಡ್ಡ ಪರಿಣಾಮಗಳ ಬಗ್ಗೆ ಯಾರೂ ಕೂಡ ಸರಿಯಾಗಿ ರಿಸರ್ಚ್ ನಡೆಸಿಲ್ಲ. ಮನುಷ್ಯರಲ್ಲಿ ಬಿಟಿ ಬದನೆಕಾಯಿ ಸೇವನೆಯಿಂದ ಅಲರ್ಜಿ ಹಾಗೂ ಆರೋಗ್ಯದ ಮೇಲೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ ಎಂದು ಹೇಳಿದ್ರು. ಆದ್ರೆ ಇದೇ ಬಿಟಿ ಬದನೆಕಾಯಿ ಬಾಂಗ್ಲಾದಲ್ಲೂ ಲಾಂಚ್ ಆಯ್ತು. ಅಲ್ಲಿ ಜನ ಇದನ್ನ ಈಗಲೂ ಬೆಳೀತಾರೆ. ಈ ತಳಿಯ ಬದನೆಕಾಯಿ 42% ಹೆಚ್ಚಿನ ಇಳುವರಿ ಕೊಡುತ್ತೆ. ಜೊತೆಗೆ ಕೀಟನಾಶಕದ ಬಳಕೆ 56% ಕಡಿಮೆ ಆಗಿದೆ. ಹೀಗಾಗಿ ಇದಕ್ಕೆ ಪರ ವಿರೋಧ ಎರಡೂ ಇದೆ. ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಗಳನ್ನ ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.